ಬಾಗೇಪಲ್ಲಿ ತಾಲೂಕಿನ ತೋಳಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ತೋಳಪಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಮಂಜುನಾಥ್ ರೆಡ್ಡಿಯವರ ನೇತೃತ್ವದಲ್ಲಿ ನಡೆಸಲಾಯಿತು. ಈ ಚುನಾವಣೆ ಪಕ್ಷಾತೀತವಾಗಿ ನಡೆದಿದ್ದು, ಅಧ್ಯಕ್ಷರಾಗಿ ಲಲಿತಮ್ಮ ಈಶ್ವರರೆಡ್ಡಿ ಮತ್ತು ಉಪಾಧ್ಯಕ್ಷರಾಗಿ ಆಂಜನೇಯರವರು ಆಯ್ಕೆಯಾಗಿರುತ್ತಾರೆ. ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳಾದ ತಹಶೀಲ್ದಾರ್ ಮನೀಷಾ ಪತ್ರಿ, ನರಸಿಂಹಪ್ಪ, ಗಂಗೂಲಪ್ಪ, ಮುರಳಿ, ಮೋಹನ್, ಹರೀಶ್, ಶ್ರೀನಿವಾಸ್, ಸುಕನ್ಯಾ, ರಾಮಲಕ್ಷ್ಮಮ್ಮ, ಗಂಗರತ್ನಮ್ಮ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು. ವರದಿ ಶಶಿಕುಮಾರ್, ಬಾಗೇಪಲ್ಲಿ. ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ನಡೆಯಿತು. ಎಲ್ಲರೂ ಕೂಡ ಅವಿರೋಧವಾಗಿ ಆಯ್ಕೆಯಿಂದ ಲಲಿತಮ್ಮ ಈಶ್ವರರೆಡ್ಡಿ ಅವರನ್ನು 16 ಸದಸ್ಯರು ಕೂಡ ಒಮ್ಮತದಿಂದ ಆಯ್ಕೆ ಮಾಡಿದ್ದೀವಿ. ಇಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ, BJP ಪಕ್ಷದವರು ಇದ್ದಾರೆ, ಕಾಂಗ್ರೆಸ್ ಅವರು ಇದ್ದಾರೆ, CPM ಇದ್ದಾರೆ. ಪಂಚಾಯಿತಿ ಅಭಿವೃದ್ಧಿ ದೃಷ್ಟಿಯಿಂದ ಯಾವುದು ಎಲೆಕ್ಷನ್ ಬೇಡ ಅಂತ ಹೇಳ್ಬಿಟ್ಟು ಎಲ್ಲರೂ 16 ಸದಸ್ಯರ ಬೆಂಬಲದಿಂದ ಇವತ್ತು ಲಲಿತಮ್ಮ ಈಶ್ವರರೆಡ್ಡಿ ಅವರನ್ನು ನಾವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಹಾಗೆ ಉಪಾಧ್ಯಕ್ಷರು ಆಂಜನೇಯರವರು ಮೊದಲಿದ್ದರು, ಅವ್ರನ್ನ ಹಂಗೆ ಕಂಟಿನ್ಯೂ ಮಾಡಿದ್ದೀವಿ. ಇದಕ್ಕೆ ಸಹಕರಿಸುತ್ತಿದ್ದ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು 16 ಜನ ಗ್ರಾಮ ಪಂಚಾಯತ್ ಸದಸ್ಯರು, ನರಸಿಂಹನ ಆಗ್ಬೋದು, ಶ್ರೀನಿವಾಸ ರೆಡ್ಡಿ, ಅಂಜಿ ಆಗಿರ್ಬೋದು, ಮೋಹನಣ್ಣ, ನಮ್ಮ ಈಶ್ವರರೆಡ್ಡಿ ಅವರಾಗ್ಬೋದು, ನರಸಿಂಹಣ್ಣ, ನಾರಾಯಣಪ್ಪ, ಗಂಗಳಪ್ಪ, ಎಲ್ಲರೂ ಕೂಡ ಗ್ರಾಮ ಪಂಚಾಯತ್ ಸದಸ್ಯರ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ನಮಗೆ ಸಹಕರಿಸಿದಂಥ ಎಲ್ಲ ಮೀಡಿಯಾ ಮಾಧ್ಯಮದವ್ರಿಗೂ ಹಾಗೂ ಪೊಲೀಸ್ ಸಿಬ್ಬಂದಿಯವ್ರಿಗೂ ಏನು ಇವಾಗಲೇ ಬಂದು ನಮ್ಮ ತಹಶೀಲ್ದಾರ್ ಸಾಹೇಬರು ಓದಿದ್ದಾರೆ, ಎಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. విజయ సంఖ్య మనం చూపించండి ఎవరన్నా మేట్లు ఎత్తల్లా బాగా ఖమ్మం డబ్బేసి అనుకుంటున్నా, అందుకే రిపీ నారాయణ ఉన్న ఫోన్ అట్లా పెట్టా నువ్వు ಚಿಕ್ಕಬಳ್ಳಾಪುರ ಜಿಲ್ಲೆ ಇವರ ಆದೇಶದಂತೆ ತೋಳ್ಪಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನಕ್ಕೆ ಇವತ್ತು ಚುನಾವಣೆಯನ್ನು 3ನೇ ತಾರೀಕು 3 ಜನವರಿ 2025ರಂದು ನಾವು ಚುನಾವಣೆಯನ್ನು ನಡೆಸಿರ್ತೀವಿ. ಒಂದು ನಾಮಪತ್ರಕ್ಕೆ ಸಲ್ಲಿಕೆ ಆಗಿರ್ತದೆ, ಶ್ರೀಮತಿ ಲಲಿತಾ ಎಂಬುವರದು. ನಾಮಪತ್ರ ಸಲ್ಲಿಕೆಯನ್ನು ನಾವು ಸ್ಕ್ರೂಟಿನಿ ಮಾಡಿರ್ತೀವಿ, ಅದು ಕ್ರಮಬದ್ಧವಾಗಿ ಸರಿಯಾಗಿರ್ತದೆ ಮತ್ತು ನಿಗದಿತ ಅವಧಿನಲ್ಲಿ ಅವರು ಯಾವುದೇ ವಿಡ್ರಾವಲ್ ಮಾಡ್ಕೊಳ್ಳದೇ ಇರೋ ಕಾರಣದಿಂದ ಶ್ರೀಮತಿ ಲಲಿತಾ ಅವರನ್ನ ನಾವು ಇವತ್ತು ಅವಿರೋಧವಾಗಿ ತೋಳ್ಪಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಿರ್ತೀವಿ. ರೆಡ್ಡಿ